ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಯನಾ ಸ್ಟೋರಿ ಲೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ವಿಶೇಷತೆ ಏನು ಅಂತ ತಾವೆಲ್ಲರೂ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾ ಇದ್ರೆ, ಇವತ್ತಿನ ವಿಶೇಷತೆ ಸಿದ್ಧಾರೂಢನ ಮಹಿಮೆ. ಸಿದ್ಧಾರೂಢ ಸ್ವಾಮಿ ಕರ್ನಾಟಕದ ಮಹಾನ್ ಸಂತರು ಹಾಗೂ ಭಕ್ತರಿಗೆ ಮಾರ್ಗದರ್ಶಕರಾಗಿದ್ದರು. ಅವರು ಭಕ್ತಿ, ಸತ್ಯ, ಸೇವೆ ಮತ್ತು ಸಮಾನತೆಯನ್ನ ಸಂದೇಶವನ್ನ ಜನರಿಗೆ ಬೋಧಿಸಿದರು. ಸಿದ್ಧಾರೂಢ ಸ್ವಾಮಿಗಳು ಸರಳ ಜೀವನವನ್ನ ನಡೆಸಿ ಜನರ ಒಳಿತಿಗಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಿದರು. ಅವರ ಉಪದೇಶಗಳು ಇಂದಿಗೂ ಸಾವಿರಾರು ಜನರಿಗೆ ಪ್ರೇರಣೆಯಾಗಿದೆ. ಸಿದ್ಧಾರೂಢ ಸ್ವಾಮಿಗಳು 19ನೇ ಶತಮಾನದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರಿಗೆ ಆಧ್ಯಾತ್ಮಿಕತೆ ಮತ್ತು ಧ್ಯಾನದಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು. ಅವರು ಲೋಕದ ಸೌಖ್ಯಗಳನ್ನು ಬಿಟ್ಟು ದೇವರ ಭಕ್ತಿಯಲ್ಲೇ ಜೀವನ ನಡೆಸಿದರು. ಅವರು ಎಲ್ಲರನ್ನೂ ಸಮಾನವಾಗಿ ನೋಡುತ್ತಿದ್ದರು. ಜಾತಿ, ಧರ್ಮ, ಭಾಷೆ ಎಂಬ ಭೇದ ಭಾವವಿಲ್ಲದೆ ಎಲ್ಲರಿಗೂ ಪ್ರೀತಿ ಮತ್ತು ಕರುಣೆಯನ್ನ ತೋರಿಸ್ತಿದ್ರು. ಸಿದ್ಧಾರೂಢರ ಆಶ್ರಮವು ಹುಬ್ಬಳ್ಳಿ ನಗರದಲ್ಲಿದೆ. ಈ ಆಶ್ರಮವು ಇಂದು ಭಕ್ತರಿಗೆ ಪವಿತ್ರ ಸ್ಥಳವಾಗಿದೆ. ಪ್ರತಿದಿನ ಸಾವಿರಾರು ಭಕ್ತರು ಆಶ್ರಮಕ್ಕೆ ಭೇಟಿ ನೀಡಿ ಸ್ವಾಮಿಗಳ ಸಮಾಧಿಗೆ ನಮಸ್ಕಾರ ಮಾಡ್ತಾರೆ. ಇಲ್ಲಿ ನಡೆಯುವ ಪೂಜೆಗಳು, ಭಜನೆಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರಲ್ಲಿ ಭಕ್ತಿ ಮತ್ತು ಶಾಂತಿಯನ್ನ ಉಂಟು ಮಾಡುತ್ತದೆ. ಸಿದ್ಧಾರೂಢ ಸ್ವಾಮಿಗಳು ಅನೇಕ ಅದ್ಭುತಗಳನ್ನು ಮಾಡಿದರು ಎಂದು ಭಕ್ತರು ನಂಬುತ್ತಾರೆ. ಸಂಕಷ್ಟದಲ್ಲಿರುವವರಿಗೆ ಧೈರ್ಯ ನೀಡುವುದು, ರೋಗಿಗಳಿಗೆ ಆಶೀರ್ವಾದ ನೀಡುವುದು ಮತ್ತು ಜನರಿಗೆ ಸತ್ಸಂಗದ ಮೂಲಕ ಉತ್ತಮ ಮಾರ್ಗವನ್ನ ತೋರಿಸುವುದು ಅವರ ಮಹಿಮೆಯ ಭಾಗವಾಗಿದೆ. ಅವರ ಮಾತುಗಳು ಜನರಲ್ಲಿ ಧರ್ಮ, ನೈತಿಕತೆ ಮತ್ತು ಒಳ್ಳೆಯ ಜೀವನದ ಬಗ್ಗೆ ಅರಿವು ಮೂಡಿಸಿತು. ಸಿದ್ಧಾರೂಢ ಸ್ವಾಮಿಗಳ ಮುಖ್ಯ ಸಂದೇಶವೆಂದರೆ ಎಲ್ಲರೂ ದೇವರ ಮಕ್ಕಳೇ, ಎಲ್ಲರನ್ನೂ ಪ್ರೀತಿಯಿಂದ ನೋಡಬೇಕು ಎಂಬುದು. ಅವರು ಜನರಿಗೆ ಸತ್ಯ, ಧರ್ಮ ಮತ್ತು ಸೇವೆಯ ಮಹತ್ವವನ್ನ ತಿಳಿಸಿದರು. ಅವರ ಜೀವನವೇ ಒಂದು ಆದರ್ಶ ಜೀವನವಾಗಿದ್ದು, ಅದು ಜನರಿಗೆ ಸರಳತೆ ಮತ್ತು ಭಕ್ತಿಯ ಮಾರ್ಗವನ್ನು ತೋರಿಸುತ್ತದೆ. ಇಂದಿಗೂ ಸಿದ್ಧಾರೂಢ ಸ್ವಾಮಿಗಳ ಮಹಿಮೆ ಜನರ ಮನಸ್ಸಿನಲ್ಲಿ ಜೀವಂತವಾಗಿದೆ. ಪ್ರತಿ ವರ್ಷ ನಡೆಯುವ ಜಾತ್ರೆ ಮತ್ತು ಉತ್ಸವಗಳಲ್ಲಿ ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ. ಅವರ ಆಶೀರ್ವಾದದಿಂದ ಜನರ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಸಮೃದ್ಧಿ ಬರಲಿದೆ ಎಂದು ನಂಬಿಕೆ ಇದೆ. ಸಿದ್ಧಾರೂಢ ಸ್ವಾಮಿಗಳು ಕರ್ನಾಟಕದ ಮಹಾನ್ ಸಂತರು. ಅವರ ಉಪದೇಶಗಳು ಮತ್ತು ಜೀವನ ಸಂದೇಶಗಳು ಸಮಾಜಕ್ಕೆ ಮಾರ್ಗದರ್ಶನ ನೀಡುತ್ತಿವೆ. ಅವರ ಮಹಿಮೆ ಎಂದೆಂದಿಗೂ ಭಕ್ತರ ಹೃದಯಗಳಲ್ಲಿ ಉಳಿಯುತ್ತದೆ. ಒಮ್ಮೆಯಾದರೂ ಭೇಟಿ ನೀಡಿ ಸಿದ್ಧಾರೂಢನ ಮಠಕ್ಕೆ. ಅದು ನಮ್ಮ ಉತ್ತರ ಕರ್ನಾಟಕದ ಹುಬ್ಬಳ್ಳಿಯಲ್ಲಿದೆ. ಎಲ್ಲರೂ ಸಿದ್ಧಾರೂಢನ ಮಠವನ್ನ ಭೇಟಿ ಮಾಡಿ ಸಿದ್ಧಾರೂಢರ ದರ್ಶನವನ್ನ ಪಡೆದಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಎಲ್ರಿಗೂ ಸಿದ್ಧಾರೂಢ ಒಳ್ಳೆಯದನ್ನ ಮಾಡಲಿ ಎಂದು ಆಶಿಸ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.